ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ವಿ ವ್ಲಾಗ್ಸ್. ಸೊ ಇದೇನಪ್ಪ, ಇದನ್ನು ಫಸ್ಟು ಕ್ಲೀನ್ ಮಾಡೋದೇ ತೋರಿಸ್ತಿದ್ದೀರಾ ಅಂದ್ಕೊತಿದ್ದೀರಾ. ಸೊ ಈ ವ್ಲಾಗ್ ಫುಲ್ಲು ಕ್ಲೀನಿಂಗ್ ಆಗಿರುತ್ತೆ, ಯಾಕಂದರೆ ಶಿವರಾತ್ರಿ ಹಬ್ಬ ಬರ್ತಿದೆ ಅಲ್ವಾ. ಸೊ ಮಮ್ಮಿ ಅದಕ್ಕೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ಕ್ಲೀನಾಗಿ ತುಳ್ಕೊಡ್ವಿ. ಮತ್ತು ಸೊ ಮಮ್ಮಿ ಈಗ ಹಾಲ್ ಕ್ಲೀನ್ ಮಾಡ್ತಿದ್ದಾರೆ. POPಯಲ್ಲಿ ಡಿಸೈನ್ ಇರೋ ಕಾರಣ ಅದು ಧೂಳು ಇದ್ರೂ ಕಾಣಿಸಲ್ಲ, ಅದಕ್ಕೆ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ನೀವು ಅಂದ್ಕೊತಿರ್ತೀರ ಏನಪ್ಪ ಇವ್ರು ಬರೀ ಮನೆ ಕ್ಲೀನ್ ಮಾಡೋದು ಮತ್ತು ಬರೀ ಅಡುಗೆ ಮಾಡೋದೇ ತೋರಿಸ್ತೀರ ಅಂತ. ಯಾಕಂದರೆ ನೀವು ಕ್ಲೀನ್ ಮಾಡ್ತಿರೋ ಗೊತ್ತು, ಆದರೆ ನಾವು ಹೆಂಗೆ ಕ್ಲೀನ್ ಮಾಡ್ತೀವಿ, ಆಮೇಲೆ ಏನೇನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ನಾವು ವೀಡಿಯೋ ಮಾಡೋದು, ಬೇರೆ. ಆಮೇಲೆ ಅಡುಗೆ ವೀಡಿಯೋಸಿಗೆ ಬಂದರೆ ಇವರೇನೆಲ್ಲ ಗೊತ್ತಿರೋ ಅಡುಗೆ ಮಾಡ್ತಾರೆ ಅಂತ ಅಂದ್ಕೊತಿರ್ತೀರ. ನನಗೂ ಗೊತ್ತು, ಎಲ್ಲರಿಗೂ ಅಂದರೆ ಎಕ್ಸ್ಪರ್ಟರ್ ಆಗಿರೋರಿಗೆ ಬರುತ್ತೆ ಅಂತ ನಾವು ಮಾಡೋ ಅಡುಗೆ. ಆದರೆ ನಂತರ ಕಾಲೇಜ್ಗೆ ಹೋಗೋರಿಗೆ ಇಲ್ಲ ಬ್ಯಾಚುಲರ್ಸು ನನ್ನ ವೀಡಿಯೋ ನೋಡೋರಿಗೆ ಹೆಂಗೆ ಮಾಡೋದು ಅಂತ ಗೊತ್ತಾಗಲಿ ಅಂತ ಅಷ್ಟೇ. ಆಮೇಲೆ ಹೊಸ್ದಾಗಿ ಕಲಿಯೋರಿಗೆ ಏನಾದರೂ ಬೇರೆ ಟ್ರೈ ಮಾಡಬೇಕು ಅಂತಿರ್ತಾರಲ್ಲ, ಸೊ ಅವರಿಗೆ ನನ್ನ ವೀಡಿಯೋಸ್ ಹೆಲ್ಪ್ ಆಗಲಿ ಅಂತ ಅಷ್ಟೇ ನಾನು ಮಾಡೋದು. ನೋಡಿ, ಈಗ ಹಾಲದೆಲ್ಲ ಕ್ಲೀನ್ ಮಾಡಿದ್ರು. ಈಗ ತೋರಣನ ನಮ್ಮ ದೇವ್ರ ಮನೇಲಿ ತೋರಣ ಹಾಕಿದ್ದೀವಿ, ಅದನ್ನು ತೆಗೆದುಬಿಟ್ಟು ವಾಶ್ ಮಾಡ್ತಾರೆ, ಯಾಕಂದರೆ ಧೂಳು ಕುಂತಿರುತ್ತಲ್ಲ ಅಂದ್ಬಿಟ್ಟು. ಅದು ಪ್ಲಾಸ್ಟಿಕ್ದು, ಸೊ ಅದಕ್ಕೆ ತೊಳಿತಾರೆ. ಅದನ್ನೀಗ ತೆಗೆದುಬಿಟ್ಟು ವಾಶ್ಗೆ ಹಾಕ್ತಾರೆ. ನೋಡಿ, ಈಗ ಫ್ಯಾನೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ನಮ್ಮ ಹಾಲಲ್ಲಿ ಟೂ ಫ್ಯಾನ್ಸ್ ಇದೆ, ಆಮೇಲೆ ಸೆಂಟ್ರಲ್ ಒಂದು ಡಿಸೈನರ್ ಲೈಟ್ ಇದೆ. ಸೊ ಯಾಕಪ್ಪ ಫ್ಯಾನ್ಸ್ ಎಲ್ಲ ಈಗ ಕ್ಲೀನ್ ಮಾಡ್ಕೊತಿದ್ದಾರೆ ಅಂದರೆ, ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ಸು ಮತ್ತು ಬೋರ್ವೆಲ್ಸ್ ಎಲ್ಲ ಹಾಕ್ಕೊಳ್ಳೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ಫುಲ್ಲು ಧೂಳು ಹಿಡಿದುಬಿಟ್ಟಿದೆ ಮನೇಲಿ, ಅದಕ್ಕೆ. ಆಮೇಲೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ, ಸೊ ನಿಮಗೆ ಗೊತ್ತಲ್ವ, ಇವಾಗ ತುಂಬ ಬಿಸಿಲು, ಫ್ಯಾನ್ ಹಾಕಿದ್ರೂ ಗಾಳಿ ಬರಲ್ಲ. ಸೊ ಅದಕ್ಕೆ ನಾವು ನಾರ್ಮಲಾಗಿ ವಿಂಡೋಸು ಮತ್ತು ಡೋರ್ಸ್ ಎಲ್ಲ ತೆಕ್ಕೊಂಡಿರ್ತೀವಿ. ಅದಕ್ಕೆ ಅದು ಕನ್ಸ್ಟ್ರಕ್ಷನ್ ಮತ್ತು ಬೋರ್ವೆಲ್ ಎಲ್ಲ ಹಾಕೋದ್ರಿಂದ ಧೂಳು ಅದೇ ಮೊದಲಿಗಿಂತ ಇವಾಗ ಜಾಸ್ತಿ ಧೂಳು ಬರ್ತಿದೆ. ಸೊ ನಾನು ಹೇಳಿದ್ನಲ್ವ ಡಿಸೈನರ್ ಲೈಟ್ ಅಂತ, ಅದೇ ಅದು. ಸೊ ಇದು ತಂದು ಒಂದು 3 to 4 years ಆಗಿದೆ. ಸೊ ಹಾಲ್ ಮುಗಿಸಿ ಅಮ್ಮ ಅಡುಗೆ ಮನೆಗೆ ಬಂದಿದ್ದಾರೆ ಕ್ಲೀನ್ ಮಾಡೋಕ್ಕೆ. ಇದೇನಪ್ಪ ಮೇಲೆಲ್ಲ ಫುಲ್ ಪಾತ್ರೆ ಇಕ್ಕಿದ್ದೀರಾ ಅಂದ್ಕೊತಿದ್ದೀರಾ, ಅದು ಸಜ್ಜೆ ಮೇಲೆ ನಾವು ಜಾಸ್ತಿ ಯೂಸ್ ಮಾಡ್ದಿರೋ ಪಾತ್ರೆ ಇಕ್ಕಿದ್ದೀವಿ. ಯಾವಾಗನೋ ಫಂಕ್ಷನ್ಗೆ ಇಲ್ಲ ಯಾವುದನ್ನ ಇವೆಂಟಿಗೆ ಅಷ್ಟೇ ಅದನ್ನು ಯೂಸ್ ಮಾಡೋದು. ಸೊ ಅದಕ್ಕೆ ಪದೇ ಪದೇ ತೊಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿ ಮೇಲೆ ಎತ್ತಿಕ್ಬಿಟ್ಟಿದ್ದೀವಿ. ಸೊ ಈಗ ಅಡುಗೆ ಮನೆ ಆದಮೇಲೆ ರೂಮಿಗೆ ಬಂದಿದ್ದಾರೆ. ರೂಮ್ದು ನಾನು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೆ, ಬೆಡ್ ಸ್ಪ್ರೆಡ್ ಎಲ್ಲ ಎತ್ತಿ ಕ್ಲೀನ್ ಮಾಡಿದ್ದು. ಸೊ ಈಗ ಮಾತ್ರ ಧೂಳು ಹೊಡ್ಕೊತಿದ್ದಾರೆ, ಕಬರ್ಡ್ಸ್ ಮೇಲಿರೋ ಧೂಳು ಮತ್ತು ಫ್ಯಾನ್ ಹತ್ರ ಇರೋದೆಲ್ಲ. ಸೊ ಇದು ನಮ್ಮ ಬೆಡ್ರೂಮ್ಸ್ ಎಲ್ಲ ವಿಂಡೋ ಕಡೆಗೆ, ಅಂದರೆ ರೋಡ್ ಸೈಡಿಗಿರೋದು. ನಾನು ಹೇಳಿದ್ನಲ್ವ, ಮತ್ತು ಕನ್ಸ್ಟ್ರಕ್ಷನ್ದು ಮತ್ತು ಬೋರ್ವೆಲ್ ಹಾಕಿರೋದು ಧೂಳೆಲ್ಲ ಬರ್ತಿದೆ ಅಂದರೆ, ಈ ರೂಮ್ಸ್ನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಮೊದಲಿಗಿಂತ. ಸೊ ಅದಕ್ಕೆ ಮಮ್ಮಿ ಈ ನಡುವೆ ಮಾತ್ರ ವೀಕ್ಲಿ ಒನ್ಸ್ ಇಲ್ಲ 15 days ಒನ್ಸಿಗೆ ಕ್ಲೀನ್ ಮಾಡ್ಕೊತಿದ್ದಾರೆ. ಸೊ ಮೊದಲೇ ಮಮ್ಮಿ ತೋರಣ ಮತ್ತು ಹಾರನೆಲ್ಲ ತೆಗೆದಿದ್ರಲ್ಲ, ಇದನ್ನು ವಾಶ್ ಮಾಡಿ ನನ್ನ ಬಾಲ್ಕನಿ ಕಡೆ ಹಾಕಿದ್ದಾರೆ. ಆಮೇಲೆ ಬಟ್ಟೆನೆಲ್ಲ ಒಗ್ದಾಕಿದ್ದಾರೆ. ನೋಡಿ ಫ್ರೆಂಡ್ಸ್, ನಾನು ಕ್ಲೀನ್ ಮಾಡಿರೋದು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ಧೂಳು ಸರಿಯಾಗಿ ಕೊಡ್ತಿಲ್ಲ ಅಂತ ನಮ್ಮ ಮನೆಯವರು ಇನ್ನೊಂದು ಸರಿ ಅದಕ್ಕೆಲ್ಲ ಫುಲ್ ಟಚಪ್ ಕೊಡ್ತಾಯಿದ್ದಾರೆ. ನೋಡಿ ನಿಮ್ಮ ಮನೇಲೂ ಹೀಗೆ ಇರ್ತಾರ? ಹೆಂಡತಿ ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಬಂದರೆ ಮತ್ತು ಗಂಡ ಬಂದು ನೀನು ಮಾಡಿರೋ ಸರಿಯಿಲ್ಲ ಅಂತ ಹೇಳಿ ಮತ್ತೆ ಅದನ್ನೇ ಮಾಡ್ತಾರೆ. ನೋಡಿ ಏನಿದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ? ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ನೋಡಿ. ನಾನು ಯಾವಾಗ ಕೆಲಸ ಏನಾದರೂ ಮಾಡಬೇಕು, ಮನೆ ಕ್ಲೀನಿಂಗೆಲ್ಲ ಮಾಡಬೇಕು ಅಂದಾಗೆ ನನ್ನ ಮಗನಿಗೆ ಹುಷಾರಿಲ್ದಂಗೆ ಆಗುತ್ತೆ. ಸ್ಕೂಲಿಂದ ಪರ್ಮಿಷನ್ ಕೇಳಿ ಕರ್ಕೊಂಬಂದೆ, ಹೋಗಿ ನೋಡಿ ಹುಷಾರಿಲ್ಲ ಅಂತ ಸ್ಕೂಲಿಂದ ಫೋನ್ ಮಾಡಿದರು. ಲಂಚ್ ಬಾಕ್ಸ್ನ ಈಗ ತಿಂತಾಯಿದ್ದಾನೆ ಮನೆಗೆ ಬಂದ ಮೇಲೆ.
ಏನು ವಾಮಿಟಿಂಗು ಮತ್ತು ಗಂಟಲು ನೋವಂತೆ. ಸಂಜೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ. ನಮ್ಮಪ್ಪ ಮಿಥುನ್ಗೆ ORS ಜ್ಯೂಸ್ ತಂದ್ಕೊಡ್ತಿದ್ದಾರೆ. ಸೊ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮ ಅಜ್ಜಿ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಂತ. ಆವತ್ತೇ ಕಾಶಿಗಿಂದ ಬಂದಿದ್ರು, ಬೇಗ ಬಂದ್ಬಿಟ್ರು ನಮ್ಮ ಮನೆಗೆ ಅಂತ. ಸೊ ಅವ್ರು ಏನೇನು ತಂದಿದ್ರು ಅಂತ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅಜ್ಜಿ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡಿ ಕಳಿಸಿದ್ದಾರೆ. ಸೊ ನೋಡಿ ಏನೆಲ್ಲ ತಂದಿದ್ದಾರೆ. ಗಂಗಾಜಲ, ಮೊಮ್ಮಕ್ಕಳಿಗೆ ಸರ, ಬಳೆ, ಸ್ವಲ್ಪ ವಿಗ್ರಹಗಳೆಲ್ಲ ತಂದಿದ್ದಾರೆ. ಇಷ್ಟೆಲ್ಲ ನಮ್ಮ ಅಜ್ಜಿ ತಂದಿದ್ರು ಟ್ರಿಪ್ಪಿಂದ. ನೋಡಿ ಹಬ್ಬಕ್ಕೆ ಗ್ರಾಸರೀಸ್ ಶಾಪಿಂಗ್ ಮಾಡೋಕ್ಕೆ ಹೋಗೋಕ್ಕೆ ಲಿಸ್ಟ್ ಬರ್ಕೊತಿದ್ದಾರೆ. ಸೊ ನಿಮ್ಮ ಮನೇಲೂ ಯಾರಾದರೂ ಹಿಂಗೆ ಬರ್ಕೊಂಡು ಹೋಗ್ತಾರಾ ಲಿಸ್ಟು, ಇಲ್ಲ ಹಂಗೆ ಜ್ಞಾಪಕ ಇಟ್ಕೊಂಡು ಹೋಗ್ತಾರಾ? ಕಮೆಂಟ್ ಮಾಡಿ. ಸೊ ಅಮ್ಮ ಲಿಸ್ಟ್ ಎಲ್ಲ ಬರ್ಕೊಂಡು ಪಪ್ಪ ಮತ್ತು ಮಮ್ಮಿ ಹೋದರು ಡಿಮಾರ್ಟ್ಗೆ ರೇಷನ್ ಗ್ರಾಸರೀಸ್ ಎಲ್ಲ ತರೋಕ್ಕೆ. ಡಿಮಾರ್ಟು ಒಂದು ಸೊ ರಾಮಮೂರ್ತಿ ನಗರ್ ಪೊಲೀಸ್ ಸ್ಟೇಷನ್ ಹತ್ರ ಇರೋದು. ಸೊ 3 to 4 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆ. ಸೊ ಪಪ್ಪ ಮಮ್ಮಿ ಡಿಮಾರ್ಟ್ ರೀಚ್ ಆದರು. ಪಪ್ಪ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಬರೋಕ್ಕೆ ಹೋದರು. ಸೊ ಬಂದಮೇಲೆ ಪಪ್ಪ ಟ್ರಾಲಿ ಹಿಡ್ಕೊಂಡು ಹೊರಗಡೆಗೆ ಹೋದರು. ಸೊ ಎಂಟರ್ ಆಗ್ತಿದ್ದಾರೆ ಡಿಮಾರ್ಟ್ ಒಳಗಡೆ. ಸೊ ಮಮ್ಮಿ ಪಾಪ ಒಂದಷ್ಟು ಬ್ಯಾಗ್ಸ್ ಎತ್ಕೊಂಡು ಹೋಗಿದ್ರು. ಸೊ ಅದನ್ನ ಟ್ಯಾಗ್ ಹಾಕ್ಬಿಟ್ಟು ಟ್ರಾಲಿ ಒಳಗಡೆ ಹಾಕ್ಕೊಟ್ಟಿದ್ದಾರೆ ನೋಡಿ. ಡಿಮಾರ್ಟಲ್ಲಿ ಆಫರ್ಸ್ ಅಂತೂ ತುಂಬ ಇತ್ತಂತೆ. ನಾವು ಬರೀ ಹಬ್ಬಕ್ಕೆ ಅಂದ್ಕೊಂಡ್ವಿ, ಆದರೆ ಯಾವಾಗಲೂ ಡಿಮಾರ್ಟಲ್ಲಿ ಆಫರ್ಸು ಮತ್ತು ಪ್ರೈಸಸ್ಸು ಕಮ್ಮಿ ಇರುತ್ತೆ. ನೀವೇ ನೋಡ್ತಿದ್ದೀರಲ್ಲ ಜನ ಎಷ್ಟು ಜನ ಇದ್ದಾರೆ ಅಂತ. ನಾವೆಲ್ಲ ಅಂದ್ಕೊಂಡ್ರಿ ಬರೀ ಹಬ್ಬಕ್ಕೆ ಈ ಥರ ಇದ್ದಾರೆ ಅಂತ, ಆದರೆ ನಾರ್ಮಲಾಗಿ ಯಾವಾಗಲೂ ಹಿಂಗೆ ಇರ್ತಾರಂತೆ ಜನ ರಶ್ಶು. ಅಷ್ಟು ಜನನ ದಾಟ್ಕೊಂಡು ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದು ಬಿಲ್ ಮಾಡಿಸ್ಕೊಂಡು ಗಾಡಿ ಎತ್ಕೊಂಡು ಮನೆಗೆ ಬಂದರು. ಮಿಥುನು ನಿಮ್ಮೆನ್ ಜ್ಯೂಸ್ ಮಾಡಿದ್ದ, ಲೆಮನ್ ಜ್ಯೂಸು. ಸೊ ಅಪ್ಪಂಗೆ ಕೊಟ್ಟಿದ್ದ, ಅಪ್ಪ ಕುಡಿತಿದ್ದಾರೆ ನೋಡಿ. ಚೆನ್ನಾಗಿದೆ ಅಂತ ಕುಡಿತಾರೆ. ನನಗೇನೋ ಇಷ್ಟ ಆಗಿಲ್ಲಪ್ಪ. ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸಿತ್ತು. ಸೊ ಅದಕ್ಕೆ ಶಿಲ್ಪಾಂಟಿ ಮನೇಲಿ ಇತ್ತಂತೆ, ತಂದು ಕೊಟ್ಟರು ಫ್ಯಾಮಿಲಿ ಪ್ಯಾಕು. ಸೊ ಎಲ್ಲರೂ ಇವಾಗ ಎತ್ಕೊಂಡು ತಿಂತಾಯಿದ್ದೀವಿ. ಬಾಯ್. ನೋಡಿ ಅದೇನಪ್ಪ ಖಾಲಿ ಅನಿಸ್ತಿದೆ ಅಂತೀರಾ? ಅಲ್ಲಿಗೆ ಬಂದರೆ ಅಮ್ಮ ಅದನ್ನೆಲ್ಲ ತೆಗೆದು ಇಲ್ಲಿ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡವ್ರೆ ನೋಡಿ. ಈಗ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ದೇವ್ರ ಮನೆಯಿಂದ ಎಲ್ಲ ತಂದು ಈ ಬಕೆಟ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಕ್ಕೊಂಡು ಆಮೇಲೆ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾರೆ. ಇವೆಲ್ಲ ಬೆಳೆಯೋವು ಏನೋ ಸಾಮಾನುಗಳೆಲ್ಲ ಕ್ಲೀನ್ ಮಾಡಬೇಕಂತ ಟಿಪ್ ಏನಾರ ಬೇಕು ಅಂದರೆ ಕಮೆಂಟ್ ಮಾಡಿ. ನಮ್ಮಮ್ಮ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ ಅದ್ರ ಟಿಪ್ ಹೇಳ್ಕೊಡ್ತೀನಿ. ಮುಂಚೆ ಹೆಂಗಿದೆ, ತೊಳೆದಾದ್ಮೇಲೆ ಹೆಂಗಿರುತ್ತಂತ ತೋರಿಸ್ತೀನಿ. ಆ ಥರ ಟಿಪ್ ನೀವು ಬೇಕಾದ್ರೆ ಯೂಸ್ ಮಾಡಿಕೊಂಡು ನಿಮ್ಮ ಬೆಳ್ಳಿ ಪಾತ್ರೆ ಬೆಳ್ಳಿ ದೇವ್ರ ಮನೆ ಪಾತ್ರೆನ, ದೇವ್ರ ಸಾಮಾನ ತೊಳ್ಕೊಳ್ಳಿ. ಸೊ ನೋಡಿ ಇವತ್ತು ನಾವು ಮನೇಲಿ ಸುಮ್ಮನೆ ಇದ್ವಿ ಅಂತ ಪುಟ್ಟು ಮಾಡ್ತಾಯಿದ್ದೀವಿ. ಇದ್ರದ್ದು ಫುಲ್ ವೀಡಿಯೋ ಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಈಗ ನಾನು ಮಾಡಿರೋ ಪುಟ್ಟು ರೆಡಿಯಾಗಿದೆ. ಸೊ ಇದು ನಾನೇ ಖುದ್ದಾಗಿ ಮಾಡಿರೋದು, ಯಾರ್ದು ಹೆಲ್ಪ್ ತಗೊಂಡರೆ. ನಮ್ಮ ಮಮ್ಮಿ ಒಂದು ಸತಿ ಹೇಳ್ಕೊಟ್ಟಿದ್ರು. ಸೊ ನಾನು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಸರ್ವ್ ಮಾಡೋಣ ಅವರಿಗೆ, ಅಂದರೆ ಕೊಡೋಣ. ಹೇಗಿದೆ ಅಂತ ತಿಂದು ನೋಡಲಿ ಅವರು. ರೆಡಿಯಾಗಿದೆ. ಸೊ ಕೊಡೋಣ ಬನ್ನಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡಿ ಹೇಳಲಿ ಅವರೇ. ನಮ್ಮ ಆಂಟಿ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಗಗನ್ಗೆ ತಿನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳೋ, ಆಯಿತಾ? ಈಗ ಎತ್ಕೊಂಡು ಹೋಗಿ ಮಿಥುನ ಕೊಡೋಣ. ಅವ್ನು ಒಳಗಡೆ ಓದ್ಕೊತಿದ್ದಾನೆ. ಅಯ್ಯೋ ನೋಡಿದ್ರೆ ಮಿಥುನೇ ಇಲ್ಲ, ಖಾಲಿ. ಸೊ ಬಂದಮೇಲೆ ಕೊಡೋಣ ಆಯಿತಾ? ಅಮ್ಮ ಎಲ್ಲ ತೊಳೆದಿದ್ದಾರೆ. ಆವಾಗಲೇ ಕುತ್ಕೊಂಡು ತೊಳಿತಿದ್ದೆ ತೋರಿಸ್ದೆ, ಯಾಕಂದರೆ ಇಷ್ಟನ್ನೆಲ್ಲ ನಿಂತ್ಕೊಂಡು ತೊಳಿಯೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ನೋಡಿ ಎಲ್ಲ ಪಳ ಅಂತ ಹೆಂಗೆ ಹೊಳಿತಿದೆ ಮೊದಲಿಗಿಂತ. ಕ್ಲೀನಾಗಿ ಇದ್ರಲ್ಲ ಮಮ್ಮಿ ಆ ಪಾತ್ರೆಯಲ್ಲಿ, ಆ ಪಾತ್ರೆಯಿಂದ ಈಗ ಬೇರೆ ನೀರು ತಂದು ಅದ್ರಲ್ಲಿ ತೊಳಿತಿದ್ದಾರೆ. ಸೊ ಮತ್ತೆ ತೊಳೆದು ಅದರಲ್ಲಿ ಆವಾಗಲೇ ಒಂದು ಚೊಂಬು ತೋರಿಸಿದ್ನಲ್ಲ, ಅಂದರೆ ಕಳಶ, ಅದು ನೋಡಿ ಆವಾಗಿನ ಕಲರ್ಗೂ ಈಗಿನ ಕಲರ್ಗೂ ಹೆಂಗಿದೆ. ಅದ್ರದ್ದು ಫೋಟೋ ಹಾಕಿರ್ತೀನಿ ನೋಡಿ. ಅದು ತೊಳೆದಾದ್ಮೇಲೆ ಹಿಂಗಿರುತ್ತೆ. ಆ್ಯಕ್ಚುಲಿ ಅದು ಲೈಟಿಂಗ್ ಎಫೆಕ್ಟ್ ಇರಬೇಕು, ಅದು ಕ್ಲೀನಾಗಿ ಕಾಣಿಸ್ಲಿಲ್ಲ. ಫೋಟೋದಲ್ಲಿ ಹೆಂಗಿತ್ತು ಇದ್ರಲ್ಲೂ ಹಂಗಿತ್ತು, ಆದರೆ ನಮಗೆ ಕ್ಲೀನಾಗಿ ಆಗಿದೆ ನೋಡಿ. ಈಗ ಇದನ್ನೆಲ್ಲ ಬಟ್ಟೆಯಲ್ಲಿ ಒರೆಸಿಕ್ತಾವ್ರೆ. ಬಟ್ಟೆಲಿ ಎಂತಕ್ಕಪ್ಪ ಒರೆಸೋದು ಅಂದರೆ ಇದ್ರ ಮೇಲೆ ನೀರು ಡ್ರಾಪ್ಸ್ ಹಂಗೆ ಇದ್ದರೆ ಆ ಥರ ಮಚ್ಚೆ ಬೀಳುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಸರಿಗೆ ತೊಳೆಯೋ ಗಂಟ ಮಚ್ಚೆ ಇರುತ್ತೆ ಅಂತ ತೊಳೆದು ಅಂದರೆ ಬಟ್ಟೆಲಿ ಒರೆಸ್ಬಿಟ್ಟು ಇಟ್ಬಿಡ್ತಾರೆ, ಚೆನ್ನಾಗಿರಲಿ ನೋಡೋಕ್ಕೆ ಅಂತ. ಇದ್ರ ಒಳಗಡೆ ಏನೇನೋ ಹಾಕೋರೆ ಗೊತ್ತಿಲ್ಲ. ದೇವ್ರ ಸಾಮಾನೆಲ್ಲ ತೊಳೆದಿಕ್ಕಿ ಆಮೇಲೆ ಅಮ್ಮ ಅಡುಗೆ ಮಾಡಿದರು. ಅಡುಗೆ ಏನಪ್ಪ ಅಂದರೆ ಟೊಮೆಟೊ ಬಾತು. ಸೊ ಇದಾಗಿತ್ತು ಹಬ್ಬದ ಮುಂಚೆ ಕ್ಲೀನಿಂಗ್ ವ್ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.